ಏನು ಇವತ್ತು ನಮಗೆ ಸಂವಿಧಾನ ಜಾರಿಗೆ ಬಂದಂಥ ದಿನ ಗಣರಾಜ್ಯೋತ್ಸವ 77ನೇ ವರ್ಷದ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಅನೇಕ ಕಡೆ ಭಾರತ ಧ್ವಜವನ್ನು ಹಾರಿಸುವಂಥದ್ದು ಮತ್ತು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಈ ರೀತಿ ಹೆಲ್ತ್ ಕ್ಯಾಂಪ್ ಇರ್ಬೋದು, ಅನೇಕ ಕಡೆ ಈ ಎಲ್ಲ ಕಾರ್ಯಕ್ರಮಗಳನ್ನು ನಾನು ಬೆಳಗಿಂದ ಎಲ್ಲ ಕಡೆ ಭೇಟಿಯನ್ನು ಕೊಡ್ತಾಯಿದ್ದೇನೆ ಮತ್ತು ತುಂಬ ವಿಜೃಂಭಣೆಯಿಂದ ಒಂದು ರೀತಿಯ ದೇಶದ ಹಬ್ಬ ಇಷ್ಟೊಂದು ವಿಜೃಂಭಣೆಯಿಂದ ಮಾಡುವಂಥದ್ದನ್ನು ನಾನು ಪ್ರತಿ ವರ್ಷ ನೋಡಿದ್ದೆ. ಈ ವರ್ಷ ಇನ್ನಷ್ಟು ಹೆಚ್ಚು ಕಳಕಳಿಯಿಂದ ದೇಶಭಕ್ತಿಯಿಂದ ಈ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದಾರೆ. ದೇಶದ ಜನತೆಗೆ, ಬೆಂಗಳೂರಿನ ಮತ್ತು ರಾಜ್ಯದ ಹೊಮ್ಮನಹಳ್ಳಿಯ ಜನತೆಗೆ ನಾನು ರಿಪಬ್ಲಿಕ್ ಡೇ ಶುಭಾಶಯಗಳನ್ನು, ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಅರ್ಪಣೆ ಮಾಡ್ತೀನಿ. ಸರ್, ನಾಳೆ ಮನ್ರೇಗಾ ಒಂದು ಕಾಂಗ್ರೆಸ್ ಒಂದು ಪ್ರತಿಭಟನೆ ಮಾಡ್ತಾ ಇದೆ ಜಿ ರಾಮ್ ಜಯಂತಿ ಸಿಕ್ಕಿರೋದಕ್ಕೆ. ಮನ್ರೇಗಾ ಏನು ರದ್ದಾಗಿಲ್ಲ. ಅವರು ಪ್ರತಿ ಸಲನೂ ಕೂಡ ಅದೇನೋ ಹೇಳ್ತಾರಲ್ಲ, ಹುಡುಕನ್ನು ಹುಡುಕುವಂಥ ಕೆಲಸವನ್ನು ಮಾಡ್ತಾನೇ ಇರ್ತಾರೆ. ಅವರು ಯಾವತ್ತೂ ಕೂಡ ಸಕ್ಸಸ್ ಆಗಲ್ಲ. ಜನ ಅವ್ರನ್ನ ತಿರಸ್ಕಾರ ಮಾಡಿ, ರಾಜ್ಯ ಸರ್ಕಾರನೂ ಅಷ್ಟೇ ಅವರು ಡೆವಲಪ್ಮೆಂಟ್ ಇಲ್ಲದೆ, ಭ್ರಷ್ಟಾಚಾರ, ದಿನನಿತ್ಯ ಲಂಚಗುಳಿತನ, ಇದರಿಂದ ಜನ ಬೇಸತ್ತಿದ್ದಾರೆ. ಆದ್ದರಿಂದ ಕಾಂಗ್ರೆಸ್ ಈ ದೇಶದಲ್ಲಿ ಉಳಗಾಲ ಇಲ್ಲ. ದೇಶದ ಹೊರಗಡೆ ಹೋಗಿ ದೇಶದ ವಿಷಯವನ್ನು ವಿರುದ್ಧವಾಗಿ ಮಾತಾಡೋವಂಥದ್ದು ದೇಶದ್ರೋಹ ಕೆಲಸ. ಇದನ್ನು ಮೊದಲು ಅವ್ರು ತಿದ್ದುಕೊಳ್ಳಿ, ಆಮೇಲೆ ಮನ್ರೇಗಾ ಬಗ್ಗೆ ಮಾತಾಡಿ.